ನಾಯಿಯ ನಿಯತ್ತು. ಒಂದು ಸಣ್ಣ ಹಳ್ಳಿಯಲ್ಲಿ ಮಲ್ಲಿಗೆ ಸೋಮಯ್ಯ ಎಂಬ ರೈತನಿದ್ದ. ಅವನಿಗೆ ಏಕೈಕ ಮಗಳು ರಜನಿ. ತಾಯಿ ಇಲ್ಲದ ಆಕೆಯನ್ನು ಸೋಮಯ್ಯ ಅತ್ಯಂತ ಮುದ್ದಿನಿಂದ ಸಾಕಿದ್ದ. ರಜನಿ ತಂದೆಯ ಬೆಳೆದ ಮಲ್ಲಿಗೆ ಹೂಗಳನ್ನು ಮಾಲೆಗಳಾಗಿ ಕಟ್ಟಿಬುಟ್ಟಿಯಲ್ಲಿ ಹೊತ್ತುಕೊಂಡು ಊರಿನಲ್ಲಿ ಮಾರಾಟ ಮಾಡುತ್ತಿದ್ದಳು. ವಿಶೇಷವಾಗಿ ಕಾಳಿಕಾದೇವಿಯ ಗುಡಿಯ ಬಳಿ ನಿಂತು ವ್ಯಾಪಾರ ಮಾಡುತ್ತಿದ್ದಳು. ಒಂದು ದಿನ ಹೂ ಮಾರಿ ಹಿಂತಿರುಗುವಾಗ ಗುಡಿಯ ಹತ್ತಿರ ಹಸಿದು ಕೃಶವಾದ ನಾಯಿ ಮರಿಯೊಂದು ಕಂಡಿತು. ಆ ಮೂಕ ಪ್ರಾಣಿಯನ್ನು ನೋಡಿ ರಜನಿಗೆ ಪಾಪವೆನಿಸಿತು. ಅದನ್ನು ಮನೆಗೆ ಕರೆದುಕೊಂಡು ಹೋಗಿ ಹಾಲುವನ್ನ ಕೊಟ್ಟು ಸಾಕಿದಳು. ಪ್ರೀತಿ ಮತ್ತು ಉತ್ತಮ ಆಹಾರದಿಂದ ನಾಯಿ ಬಲಿಷ್ಠವಾಗಿ ಬೆಳೆಯಿತು. ರಜನಿ ಅದಕ್ಕೆ ರಾಜ ಎಂದು ಹೆಸರಿಟ್ಟಳು. ರಾಜ ರಜನಿಯ ಹಿಂದೆ ಮುಂದೆ ಓಡಾಡುತ್ತಾ ಅವಳ ಎಲ್ಲಾ ಕೆಲಸಗಳಲ್ಲಿ ಜೊತೆಯಾಗುತ್ತಿತ್ತು. ಅವರ ನಡುವೆ ಅಳಿಸಲಾರದ ಬಾಂಧವ್ಯ ಬೆಸೆಯಿತು. ಒಂದು ಮಧ್ಯಾಹ್ನ ರಜನಿ ಪಟ್ಟಣದಿಂದ ಹೂ ಮಾರಿ ಹಿಂತಿರುಗುತ್ತಿದ್ದಾಗ ನಡುದಾರಿಯಲ್ಲಿ ಒಬ್ಬ ಕಾಮುಕ ವ್ಯಕ್ತಿ ಅವಳನ್ನು ತಡೆದು ನಿಲ್ಲಿಸಿದ. ರಜನಿಯ ಸೌಂದರ್ಯದ ಮೇಲೆ ಕಣ್ಣಿಟ್ಟಿದ್ದ ಅವನು ಅವಳ ಸೀರೆ ಸೆರೆಗೂ ಎಳೆದು ಬಲಾತ್ಕಾರಕ್ಕೆ ಯತ್ನಿಸಿದ. ರಜನಿ ಭಯದಿಂದ ಏ ರಾಜ, ರಾಜ ಎಂದು ಕೂಗಿದಳು. ಆಕ್ರಂದನ ಕೇಳಿದ ರಾಜ ಎಲ್ಲಿಂದಲೋ ಶರವೇಗದಲ್ಲಿ ಓಡಿ ಬಂದಿತು. ಕಾಮುಕನನ್ನು ತೀವ್ರವಾಗಿ ಕಚ್ಚಿ ರಕ್ತ ಬರಿಸಿ ಓಡಿಸಿಬಿಟ್ಟಿತು. ರಜನಿಯ ಮಾನ ಉಳಿಯಿತು. ಕಣ್ಣೀರು ಹಾಕುತ್ತಾ ರಜನಿ ರಾಜನನ್ನು ತಬ್ಬಿಕೊಂಡು ಹೇಳಿದಳು, ಮೂಕ ಪ್ರಾಣಿಯಾದ ನೀನು ನನ್ನ ಅನ್ನದ ವಣವನ್ನು ಅರಿತು ನನ್ನನ್ನು ಕಾಪಾಡಿದೆ. ನಿನಗೆ ನಿಯತ್ತಿದೆ, ನಿಷ್ಠೆ ಇದೆ. ಆದರೆ ಕೆಲವು ಮನುಷ್ಯರು ಇನ್ನೂ ಕ್ರೂರರಾಗಿದ್ದಾರೆ. ನೀನು ನನ್ನ ನಾರಾಯಣ ರೂಪಿ ಭಗವಂತ. ಆ ದಿನದಿಂದ ರಜನಿ ತನ್ನ ನಾಯಿಯನ್ನು ನಾರಾಯಣ ಎಂದು ಕರೆಯುತ್ತಿದ್ದಳು. ನಾಯಿಗೆ ಇನ್ನೊಂದು ಹೆಸರು ನಿಯತ್ತು ಎಂದು ಜನರು ಹೇಳುವುದಕ್ಕೆ ಇದೇ ಕಾರಣವೆಂದು ಕತೆ ಹೇಳುತ್ತದೆ. ನಾಯಿಯ ನಿಯತ್ತು ಮನುಷ್ಯನಿಗಿಂತ ಹೆಚ್ಚು ಶುದ್ಧವಾಗಿರುತ್ತದೆ. ಪ್ರೀತಿ ಮತ್ತು ಕೃತಜ್ಞತೆಯನ್ನು ಮರೆಯದ ಈ ಮೂಕ ಪ್ರಾಣಿಗಳು ನಮಗೆ ಬೋಧಿಸುವ ಪಾಠ ಅಮೂಲ್ಯವಾದುದು. ನಾವು ಅವುಗಳಿಂದ ಕಲಿಯಬೇಕಾದ್ದು ಬಹಳಷ್ಟಿದೆ.